ನೋಡಿ, ಇರಾನ್ಗೆ ತಿರುಗು ಬಾಣವಾಗುತ್ತಾ ಹಾರ್ಮೋಜ್ ಬಂದ್ ಎನ್ನುವಂಥ ಪ್ರಶ್ನೆ ಎದುರಾಗಿದೆ. ಹಾರ್ಮೋಜ್ ಜಲಸಂಧಿ ಬಂದ್ ಖಂಡಿಸಿದ ವಿವಿಧ ರಾಷ್ಟ್ರಗಳು. ನಿರಾಯುಧ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಖಂಡನೀಯ. ನಾಗರಿಕರ ಮೂಲ ಸೌಕರ್ಯಗಳ ಮೇಲಿನ ದಾಳಿ ಸರಿಯಲ್ಲ. ಬೆದರಿಕೆ ಹಾಕೋದು, ವಾಟರ್ ಬಾಂಬ್ ಇಡೋದು, ಡ್ರೋನ್ ಕ್ಷಿಪಣಿ ದಾಳಿ ನಡೆಸೋದನ್ನ ತಕ್ಷಣ ನಿಲ್ಲಿಸಬೇಕು. ವಿವಿಧ ರಾಷ್ಟ್ರಗಳ ಆಗ್ರಹ. ಜೊತೆಗೆ ವಿಶ್ವಸಂಸ್ಥೆಯ ಭದ್ರತಾ ನಿರ್ಣಯ ಅನುಸರಿಸಬೇಕು. ಜಂಟಿ ಖಂಡನಾ ಪತ್ರವನ್ನ ಹೊರಡಿಸಿದೆ ವಿವಿಧ ರಾಷ್ಟ್ರಗಳು. ನೋಡಿ, ಯಾವ್ಯಾವ ರಾಷ್ಟ್ರಗಳಿಂದ ಈ ರೀತಿಯಾಗಿ ಖಂಡನೆ ವ್ಯಕ್ತವಾಗಿದೆ ಅಂತ ನೋಡೋದಾದ್ರೆ UAE, UK, ಫ್ರಾನ್ಸ್, ಜರ್ಮನಿ, ಇಟಲಿ, ನೆದರ್ಲ್ಯಾಂಡ್ಸ್, ಜಪಾನ್, ಕೆನಡಾ, ಕೊರಿಯಾ, ನ್ಯೂಜಿಲೆಂಡ್, ಡೆನ್ಮಾರ್ಕ್, ಲಾಟ್ವಿಯಾ, ಸ್ಲೋವೇನಿಯಾ, ಎಸ್ಟೋನಿಯಾ, ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್, ಜಿಕಿಯಾ, ರೊಮೇನಿಯಾ, ಬಹರೇನ್, ಲಿಥುವೇನಿಯಾ, ಆಸ್ಟ್ರೇಲಿಯಾದಿಂದ ಈ ರೀತಿಯಾಗಿ ಪತ್ರವನ್ನ ಬರೆಯಲಾಗಿದೆ. ಒಂದು ಕಡೆ ತಿರುಗುಬಾಣವಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ ಇರಾನ್ಗೆ. ಈ ರೀತಿಯಾಗಿ ಮಾಡೋದು ಹಲವಾರು ನಾಗರಿಕರ ಬದುಕಿನ ಮೇಲೆ ಭಾರಿನೇ ಹೊಡೆತ ಬೀಳುತ್ತೆ. ಹಾಗಾಗಿ ಈ ಹಾರ್ಮೋಜ್ ಬಂದ್ ಮಾಡುವಂತಹ ವಿಚಾರ ಪ್ರಸ್ತಾಪನೆ ಇದೆಯಲ್ಲ, ಅದು ಒಂದು ಕಡೆ ಇದೀಗ ಇರಾನ್ಗೆ ಯೂಟರ್ನ್ ಹೊಡಿತಾ ಇದೆ ಬಾಣ. ಅಂಥ ಮಟ್ಟದ ಪರಿಸ್ಥಿತಿ ಉಂಟಾಗಿರೋದು ಈ ಹಾರ್ಮೋಜ್ ಜಲಸಂಧಿ ಬಂದನ್ನ ಖಂಡಿಸಿದೆ ವಿವಿಧ ರಾಷ್ಟ್ರಗಳು. ನಿರಾಯುಧ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಮಾಡ್ತಾ ಇರೋದನ್ನ ಖಂಡನೆ ವ್ಯಕ್ತಪಡಿಸಿದೆ ಹಲವು ರಾಷ್ಟ್ರಗಳು. ನಾಗರಿಕರ ಮೂಲ ಸೌಕರ್ಯಗಳ ಮೇಲಿನ ದಾಳಿ ಮಾಡೋದು ಸರಿಯಲ್ಲ. ಈ ರೀತಿಯಾಗಿ ಬೆದರಿಕೆ ಹಾಕೋದು, ವಾಟರ್ ಬಾಂಬ್ ಮಾಡೋದು, ಡ್ರೋನ್ ಆಗಿರ್ಬೋದು, ಕ್ಷಿಪಣಿ ದಾಳಿ ಆಗಿರ್ಬೋದು ನಡೆಸ್ತಾ ಇರೋದನ್ನ ತಕ್ಷಣ ನಿಲ್ಲಿಸಬೇಕು ಅಂತ ಹೇಳಿ ಇದೀಗ ವಿಶ್ವಸಂಸ್ಥೆಯ ಭದ್ರತಾ ನಿರ್ಣಯವನ್ನ ಅನುಸರಿಸಬೇಕು ಅಂತ ಜಂಟಿ ಖಂಡನಾ ಪತ್ರವನ್ನ ವಿವಿಧ ರಾಷ್ಟ್ರಗಳಲ್ಲಿ ಹೊರಡಿಸಿದೆ. ಇನ್ನು ಈಗಾಗಲೇ 3ನೇ ವಾರಕ್ಕೆ ಕಾಲಿಟ್ಟಾಗಿದೆ ಮಧ್ಯಪ್ರಾಚ್ಯಗಳ ಯುದ್ಧ. ಒಂದು ಕಡೆ ಇರಾನ್ ತನ್ನ ಬತ್ತಳಿಕೆಯಲ್ಲಿ ಇರುವಂತಹ ಎಲ್ಲಾ ಶಸ್ತ್ರಾಸ್ತ್ರಗಳನ್ನ ಹೂಡೋದಕ್ಕೆ ಸನ್ನದ್ಧವಾಗಿ ಟೊಂಕ ಕಟ್ಟಿ ನಿಂತಿದೆ. ಇನ್ನು ಒಂದು ಕಡೆ ಇಸ್ರೇಲ್ ಕೂಡ ತಣ್ಣಗಾಗ್ತಾ ಇಲ್ಲ. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಇದೀಗ ಜಂಟಿ ಖಂಡನಾ ಪತ್ರವನ್ನ ವಿವಿಧ ರಾಷ್ಟ್ರಗಳು ಹೊರಡಿಸಿವೆ.